ಹೆಬ್ಬಾಳ್ಕರ್ ವರ್ಸಸ್ ಸಿಟಿ ರವಿ ನಡುವಿನ ವಾಗ್ವಾದ ಕೇಸ್ಗೆ ಸಂಬಂಧಪಟ್ಟಂತೆ ಇಂದು ಬೆಂಗಳೂರಿಗೆ ಸಿಟಿ ರವಿ ತೆರಳಲಿದ್ದಾರೆ. ಕಳೆದ ಶನಿವಾರದಿಂದ ಸ್ವಕ್ಷೇತ್ರದಲ್ಲೇ ಸಿಟಿ ರವಿ ವಾಸ್ತವ್ಯವನ್ನ ಹೂಡಿದ್ದಾರೆ. ಇಂದು ಬೆಂಗಳೂರಿಗೆ ಪ್ರಯಾಣ ಬೆಳೆಸಲಿದ್ದಾರೆ ಸಿಟಿ ರವಿ. ವಕೀಲರು ಬಿಜೆಪಿ ನಾಯಕರ ಜೊತೆ ನಿರಂತರವಾಗಿ ಸಂಪರ್ಕ ಹೊಂದಿದ್ದಾರೆ. ಕಾನೂನು ಹೋರಾಟದ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ ಸಿಟಿ ರವಿ. ಬೆಂಗಳೂರಿಗೆ ತೆರಳಿದ ನಂತರ ಮುಂದಿನ ಪ್ರೋಸೆಸ್ ಅಂದ್ರೆ ಕಾನೂನು ಹೋರಾಟ ಯಾವ ರೀತಿ ಇರಬೇಕು ಅನ್ನುವಂತಹ ಕುರಿತಂತೆ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ ಸಿಟಿ ರವಿ. ನಾಳೆ ಸಭಾಪತಿ, ಮಾನವ ಹಕ್ಕುಗಳ ಆಯೋಗ, ಡಿಜಿ ಭೇಟಿ ಕೊಡ್ತಾರೆ. ಭೇಟಿ ನೀಡಿ ಎಂಎಲ್ಸಿ ಸಿಟಿ ರವಿ ದೂರು ನೀಡುವಂತಹ ಸಾಧ್ಯತೆಗಳಿದೆ. ಅಂದ್ರೆ ಒಂದ್ ಕಡೆ ಸಭಾಪತಿ ಅವರನ್ನ ಭೇಟಿ ಆಗ್ತಾರೆ, ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರನ್ನು ಕೂಡ ಭೇಟಿ ಆಗ್ತಾರೆ, ಜೊತೆಗೆ ಡಿಜಿ ಅವರನ್ನು ಕೂಡ ಭೇಟಿಯಾಗಿ ದೂರನ್ನ ಸಲ್ಲಿಸುವಂತಹ ಸಾಧ್ಯತೆಗೆ. ಇಂದು ಬಿಜೆಪಿ ನಾಯಕರನ್ನು ಕೂಡ ಭೇಟಿ ಆಗಲಿದ್ದಾರೆ. ನಾಳೆ ದೂರು ಕೊಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಸಿಟಿ ರವಿ ಅವರ ನಡುವಿನ ವಾಗ್ವಾದ ಕೇಸ್ ಏನಿದೆ ಅದು ಬಹಳ ಚರ್ಚೆಗೆ ಕಾರಣವಾಗಿತ್ತು. ಒಂದು ಕಡೆ ಸಿಟಿ ರವಿ ಅವರು ನಾನು ಆ ರೀತಿ ಹೇಳೇ ಇಲ್ಲ, ಅವಾಚ್ಯ ಶಬ್ದವನ್ನ ಬಳಸೇ ಇಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಒಂದ್ ಕಡೆ ಸಿಟಿ ರವಿ ಅವರ ಮೇಲೆ ಹಲ್ಲೆ ಆಗಿದೆ ಅನ್ನುವಂತಹ ಕುರಿತಂತೆಯೂ ಕೂಡ ಅವರು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಟಿ ರವಿ ಅವರ ವಿರುದ್ಧವಾಗೂ ಕೂಡ ಕೇಸ್ ದಾಖಲಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ದೂರನ್ನ ಆಧರಿಸಿ ಕೇಸನ್ನ ದಾಖಲು ಮಾಡಲಾಗಿರುವಂಥದ್ದು. ಒಂದ್ ಕಡೆ ಸಿಟಿ ರವಿ ಅವರು ಕೂಡ ದೂರನ್ನ ನೀಡಿದ್ದಾರೆ, ಅಂದ್ರೆ ತಮ್ಮ ಮೇಲೆ ಹಲ್ಲೆ ಆಗಿದೆ ಅನ್ನುವಂತಹ ಕುರಿತು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಅಂದ್ರೆ ಶನಿವಾರದಿಂದ ಇಲ್ಲಿವರೆಗೂ ಕೂಡ ಅವರು ತಮ್ಮ ಸ್ವಕ್ಷೇತ್ರದಲ್ಲೇ ಇದ್ರು. ಈಗ ಬೆಂಗಳೂರಿಗೆ ಬಂದು ಮತ್ತೆ ದೂರನ್ನ ಸಲ್ಲಿಸುವಂತಹ ಸಾಧ್ಯತೆಗಳಿದೆ.